ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಹಿಂದೂ ಸಮಾವೇಶದ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು, ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಹಿಂದೂ ಸಂಸ್ಕೃತಿಯಂತೆ ವಾದ್ಯಗಳನ್ನು ಮೊಳಗಿಸುತ್ತಾ ಮೆರವಣಿಗೆ ಪ್ರಾರಂಭಗೊಂಡಿತು. ನಂತರ ದೊಡ್ಡ ಮಟ್ಟದಲ್ಲಿ ಬೃಹತ್ತಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು. ಅನ್ಯ ಧರ್ಮವನ್ನು ಪ್ರೀತಿಸುವುದೇ ಹಿಂದೂ ಸಂಸ್ಕೃತಿಯ ಒಂದು ಸಂಕೇತ ಎಂಬ ಆಶಯದಂತೆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸಾನ್ನಿಧ್ಯ ವಹಿಸಿದಂಥ ನಂದೀಪುರ ಮಠದ ಶ್ರೀ ಮಹೇಶ್ವರ ಮಹಾಸ್ವಾಮಿಗಳು ಹಾಗೂ ಹಗರಿಬೊಮ್ಮನಹಳ್ಳಿಯ ಹಾಲಸ್ವಾಮಿ ಮಠದ ಶ್ರೀ ಗುರುಗಳು ಮತ್ತು ಕ್ಷೇತ್ರದ ಶಾಸಕರಾದಂಥ ಶ್ರೀ ಕೆ ನೇಮರಾಜ್ ನಾಯ್ಕ್ ಮತ್ತು ಎಲ್ಲ ಧರ್ಮಗಳ ಬಂಧು ಬಾಂಧವರು ಒಳಗೊಂಡು ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ಎಂದು ಘೋಷಣೆಯನ್ನು ಕೂಗುತ್ತಾ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಸಂಸ್ಕೃತಿ, ಹಿಂದೂ ಸಮುದಾಯಗಳಿಗೆ ಅದರದ್ದೇ ಆದ ಇತಿಹಾಸವಿದೆ. ಆ ಸಂಸ್ಕೃತಿ ಇಂದಿನ ಪೀಳಿಗೆಯಲ್ಲಿ ಕಳೆದು ಹೋಗುತ್ತಿರುವುದು ಬೇಸರದ ಸಂಗತಿಯಾಗಿದೆ. ನಮ್ಮ ಹಿಂದೂ ಸಂಸ್ಕೃತಿ ಇನ್ನೊಂದು ಜಾತಿಯನ್ನು ವಿರೋಧಿಸುವುದಲ್ಲ, ಇನ್ನೊಂದು ಜಾತಿಯನ್ನು ಸನ್ಮಾರ್ಗದಲ್ಲಿ ನಡೆಸುವ ಕೆಲಸವೇ ಹಿಂದೂ ಧರ್ಮದ ಪದ್ಧತಿ. ಹಿಂದೂ ಧರ್ಮದ ಸಂಪ್ರದಾಯದ ನಡೆಯಲ್ಲಿ ದೇವರನ್ನು ಕಾಣುವುದೇ ಹಿಂದೂ ಧರ್ಮದ ಸಂಕೇತ. ಧರ್ಮದ ಮಾರ್ಗದಲ್ಲಿ ನಡೆದು ಜಾತಿ ಎನ್ನುವ ಸಂಕೋಲೆಯನ್ನು ಕಿತ್ತಿಸಿದಾಗ ಶ್ರೀರಾಮ ಧರ್ಮರಾಯ ನಮ್ಮಲ್ಲಿ ಕಾಣುತ್ತಾನೆ. ನಿಮ್ಮ ಜಾತಿಯ ದೇವರುಗಳನ್ನು ಪೂಜೆ ಮಾಡಿ ಆರಾಧಿಸಿ, ಮನೆಯಿಂದ ಹೊರಬಂದಾಗ ಅನ್ಯ ಜಾತಿಯ ಧರ್ಮಗಳಲ್ಲಿ ಒಗ್ಗೂಡಿಸಿ ಭಾವೈಕ್ಯೆಯಿಂದ ಕೈಜೋಡಿಸಿ ಎಂದು ಮಹೇಶ್ವರ ಸ್ವಾಮಿಗಳು ನುಡಿಯನ್ನು ಹೇಳಿದರು.